ಇದು ಇಷ್ಟು ಕರೆಕ್ಟಾಗಿ ಹ್ಯಾಂಗ್ ಲೈನ್ ಇದು ಕರೆಕ್ಟಾಗಿ ಇಟ್ಟು ಲೈನ್ ಹ್ಯಾಂಗ್ ಇದು ಮತ್ತೆ ಅದೇ ಕರೆಕ್ಟಾಗಿ ಒಳದು ನೋಡು ಪ್ರಕೃತಿ ಬಂತ ಅನ್ನೋದು ಅದಕ್ಕೆ ಪ್ರಕೃತಿ ನಿಯಮ ಭಗವಂತ ಏನು ಮಾಡಿರ್ತಾನೆ ಅದನ್ನ ಅಳಿಸಕ್ಕ ಯಾರು ಇಲ್ಲ. ಹೌದೌದು ಈ ಕಡೆ ದಾರಿ ಇಲ್ಲ ಅಣ್ಣ. ಯಾಕಲ್ಲ ಹಾಂ ಇದೆ ಈ ದಾರಿದ್ದಕ್ಕೆ ಹಾಂ ಹೌದು ಇದು ಕರೆಕ್ಟಾಗಿ ಲೈನ್ ತಂತಾನೆ ಹೊಡ್ಕೊಂಡದ ಅಣ್ಣ. ಎಲ್ಲ ದೇವ್ರದ್ದು ಮಹಿಮೆ ಅಣ್ಣ. ಯಾರು ಹೊಡೆದಿಲ್ಲ ಅಂತೀದು ಸಾಧ್ಯನೇ ಇಲ್ಲ. ಇದು ಚಕ್ರಕ್ಕಲ್ಲ ಬಳಿಕಲ್ಲ ಬಲ್ಕಲ್ಲ ಜೇನೆಲ್ಲ ಹತ್ತಿಲ್ಲ ಅಣ್ಣ. ಇಲ್ಲಿ ಜೇನೆಲ್ಲ ಹತ್ತಿರ ನಮ್ಮ ಗುಲ್ಬರ್ಗ ಸೈಡ್ ಎಲ್ಲ ಹತ್ತವ. ಇಂತಲ್ಲಿ ಇತ್ತಂದ್ರೆ ಹತ್ತಿವ. ಇಲ್ಲೆಲ್ಲ ನೀರದಲ್ಲ ಹತ್ತಬೇಕಾಗಿತ್ತು. ಪ್ರಕೃತಿ ನಿಯಮ. ನಂಬಿಕೆ ಪ್ರಕೃತಿ ಒಂದು ನಿಯಮಗಳು ನಂಬಿಕೆಗಳೆಲ್ಲ ನಾವೇನಿಲ್ಲ. ಇದೆಲ್ಲ ಗಾಳಿ ಬಿಸಿಲು ಎಲ್ಲ ಒಂದು ನಂಬಿಕೆ ಸಾಧನೆ ಇದೆ ಎಲ್ಲ. ಹಾಂ ಎಲ್ಲ ಸೂಚನೆಗಳು ದೇವರು ಭಗವಂತ ಇದನ್ನ ಅನ್ನಕ ಮುಖ್ಯ ಅಂದ್ರೆ ಇದೆ. ಹೌದು ಪಂಚಾಂಗ ಇದೆ ಅನ್ನಕ ಇಂಥ ಟೈಮಿಗೆ ಸೂರ್ಯ ಹುಟ್ಟುತ್ತಾನ, ಇಂಥ ಟೈಮಿಗೆ ಸೂರ್ಯ ಮುಳುತ್ತಾನ ಅಂತ ಏನು ಬರ್ದಿರ್ತಾರಲ್ಲ ಕ್ಯಾಲೆಂಡರ್ನಾಗ. ಹಾಂ ಅದು ಪಂಚಾಂಗ. ಹಾಂ ಅದು ಪಂಚಾಂಗ ಇದೆ ಅನ್ನಕ ಅವರು ಹೆಂಗೆ ಕಂಡು ಬರ್ದಾರೋ ಏನೋ ಗೊತ್ತಿಲ್ಲ. ಹೌದು ಅವಾಗ ಆ ಕಾಲದಾಗೂ ಬರ್ತಾರೆ, ಈಗಿನ ಏನಿಲ್ಲ. ಹಾಂ ಆ ಹಿಂದಿನ ಯಜಮಾನ್ರು ಬರ್ದಿದ್ದಾದ್ರನ್ನ ಮುಂದುವರ್ಸ್ಕೊಂಡು ಹೊಂಟ್ರ ಇವ್ರು ಅಷ್ಟೇ. ಹ್ಞೂ ಎಲ್ಲ ಹಿಂದೆ ಮಾಡಿದ್ವಪ್ಪ, ಇವೆಲ್ಲ ಈಗೇನು ನಾವೇನು ಮಾಡಕತ್ತಿಲ್ಲ, ನಾವೇನು ಮಾಡೋದೂ ಇಲ್ಲ. ಹಾಂ ಹಿಂದೆ ಮಾಡಿದ್ದನ್ನ ಮುಂದುವರ್ಸ್ಕೊಂಡು ಹೋಗೋದೇ ದೊಡ್ಡ ಫಲ. ಹಾಂ ಈಗಿನ ಮಂದಿ ಏನು ಸಾಧನೆ ಮಾಡೋಕ್ಕಾಗಲ್ಲ, ಏನು ಇವಾಗಿನ ಸಾಧನೆ ಏನು ಮಾಡೋದ ಒಂದು ನಂಬಿಕೆನ ತೆಗೆದುಬಿಟ್ರಲ್ಲ. ಇದು ಒಂದು ಹೇಳ್ಕೊಳಕ್ಕೆ ಪ್ರಕೃತಿ ನಿಯಮ ಇದು ಒಂದು ಹೇಳ್ಕೊಳಕ್ಕಷ್ಟೇ. ಈಗ ಇದೆಲ್ಲ ಕರೆಕ್ಟಾಗಿ ಹೊಡ್ಕೊಂಡದು. ಅದಕ್ಕೆ ಕಲ್ಲು ಯಾರು ನಿಂದಿರ್ತಾರೆ? ಹಾಂ ಅದಕ್ಕೆ ಕಲ್ಲು ಯಾರು ನಿಂದಿರ್ತಾರೆ? ಹೌದು ಯಾಕೆ ಅದಕ್ಕೆ ಕಲ್ಲು ತೆಗೆದ್ರೆ ಅದು ಬಿದ್ದುಬಿಡ್ತದೆ. ಬಿದ್ದುಬಿಡ್ತದೆ. ಯಾಕನು ಹಾಂ ಅಷ್ಟ್ರಾಗ ಅದು ಗಿಡ ಹೆಂಗೆ ಇದೆ ಆ ಕ್ರಾಕ್ನಾಗ ಹೋಗಿ ಹಾಂ ಏನು ಮಾಡಿದ್ವಿ